ನಾನೀಗ ಲಾಲ್ಬಾಗ್ನ ಮೇನ್ ಗೇಟ್ ಹತ್ರ ಇದ್ದೀನಿ. ಇವತ್ತು ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಅನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ಒಬ್ಬರಿಗೆ ಎಂಟ್ರಿ ಫೀಸು 80 ರೂಪಾಯಿ ಇರುತ್ತೆ. ಮತ್ತು ವೀಕೆಂಡ್ ಮತ್ತು ಹಾಲಿಡೇಸ್ ಟೈಮಲ್ಲಿ ಒಬ್ಬರಿಗೆ 100 ರೂಪೀಸನ್ನು ಚಾರ್ಜ್ ಮಾಡ್ತಾರೆ. ಮತ್ತು ಶಾಲಾ ಮಕ್ಕಳು ಸಮವಸ್ತ್ರದಲ್ಲಿ ಬಂದರೆ ಅವ್ರಿಗೆ ಉಚಿತ ಪ್ರವೇಶ ಇರುತ್ತೆ. ಹೀಗೆ ಎಂಟ್ರಿ ಪಡೆದು ಗೇಟ್ನ ಒಳಗಡೆ ಬಂದರೆ ಈ ರೀತಿಯಾದಂತಹ ಡೆಕೋರೇಷನನ್ನು ನೋಡ್ಬೋದು. ಹೀಗೆ ಸ್ವಲ್ಪ ಮುಂದೆ ಹೋದರೆ ಗ್ಲಾಸ್ ಹೌಸ್ನ ಹತ್ರ ಬಂದಿದ್ದೀವಿ. ಎಂಟ್ರೆನ್ಸು ಈ ರೀತಿಯಾಗಿರುತ್ತೆ. ಗ್ಲಾಸ್ ಹೌಸ್ನ ಎಡಭಾಗದಿಂದ ಎಂಟ್ರಿ ಆಗ್ತೀವಿ. ಒಳಗೆ ಎಂಟ್ರಿ ಆಗಿದ ತಕ್ಷಣ ಈ ರೀತಿಯಾದಂತಹ ವ್ಯೂವನ್ನು ನೀವು ನೋಡಬಹುದು. ಸೋಮವಾರ ಆದ್ರೂ ಇಷ್ಟು ರಶ್ ಇದೆ. ಶಾಲಾ ಮಕ್ಕಳು ಯಥೇಚ್ಛವಾಗಿ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ. ಹಾಗೆ ಇಲ್ಲಿ ನೀವು ನೋಡಬಹುದು ಗಂಗಾ ಸಾಮ್ರಾಜ್ಯದಲ್ಲಿ ಗಜ ಯುದ್ಧವನ್ನು ಮತ್ತು ಸ್ಮರಣಾರ್ಥ ಮಾನಸ್ತಂಭಗಳನ್ನು, ಹಾಗೆ ಹೂವಿನಿಂದ ಮಾಡಿರುವಂತಹ ದೇವಾಲಯವನ್ನು ನೀವು ನೋಡಬಹುದು. ಹಾಗೆ ಗಂಗಾ ಸಾಮ್ರಾಜ್ಯದ ಪ್ರಮುಖ ರಾಜರುಗಳ ಪ್ರತಿಮೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಕರ್ನಾಟಕವನ್ನು ಆಳಿದ ತುಂಬ ಪುರಾತನವಾದಂತಹ ರಾಜಮನೆತನಗಳಲ್ಲಿ ಗಂಗಾ ಸಾಮ್ರಾಜ್ಯವು ಒಂದು. ಈ ಗಂಗಾ ಸಾಮ್ರಾಜ್ಯವು 3ನೇ ಶತಮಾನದಿಂದಲೂ 10ನೇ ಶತಮಾನದವರೆಗೆ ಕರ್ನಾಟಕವನ್ನು ಆಳಿದ ಗಂಗಾ ಸಾಮ್ರಾಜ್ಯದ ವೈಭವವನ್ನು ಈ ಲಾಲ್ಬಾಗ್ನ ಫ್ಲವರ್ ಶೋನಲ್ಲಿ ಚಿತ್ರೀಕರಿಸಿದ್ದಾರೆ. ಈ ಫ್ಲವರ್ ಶೋಗೆ ವಿದೇಶಗಳಿಂದ ಕೂಡ ಹೂಗಳನ್ನು ತರಿಸಿದ್ದಾರೆ. ಇಲ್ಲಿ ನೀವು ನೋಡಬಹುದು ಸಾವಿರಾರು ಬಗೆಯ ಹೂಗಳನ್ನು. ಇಲ್ಲಿ ನೀವು ನೋಡ್ತಾ ಇರುವಂತಹ ದೇವಾಲಯದ ಸಂಕೀರ್ಣವು ಬೇಗೂರಿನಲ್ಲಿರುವಂತಹ ಈಶ್ವರನ ದೇವಾಲಯ. ಈ ದೇವಾಲಯವನ್ನು ಪೂರ್ತಿ ಹೂವುಗಳಿಂದಲೇ ನಿರ್ಮಿಸಿದ್ದಾರೆ. ಈ ದೇವಸ್ಥಾನವನ್ನು ನಿರ್ಮಿಸೋದಕ್ಕೆ ಸುಮಾರು ಲಕ್ಷಾಂತರ ಹೂಗಳನ್ನು ಬಳಸಿದ್ದಾರೆ. ಹಾಗೆ ಇಲ್ಲಿ ನೀವು ಗಂಗಾ ಸಾಮ್ರಾಜ್ಯದ ಮಹಾಮಂತ್ರಿಯಾಗಿದ್ದಂತಹ ಚಾವುಂಡರಾಯ ಕೆತ್ತಿಸಿರುವಂಥ ಗೊಮ್ಮಟೇಶ್ವರ ಮೂರ್ತಿಯನ್ನು ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದನ್ನು ನೋಡಿಕೊಂಡು ಹೀಗೆ ಸ್ವಲ್ಪ ಮುಂದೆ ಹೋದರೆ ನೀವಿಲ್ಲಿ ಈ ರೀತಿಯಾದಂತಹ ಹೂಗಳನ್ನು ಇಲ್ಲಿ ನೋಡಬಹುದು. ಹಾಗೆ ಹೂವಿನಿಂದ ನಿರ್ಮಿತವಾದಂತಹ ದೇವಸ್ಥಾನವನ್ನು ಕೂಡ ಇಲ್ಲಿ ನೋಡಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಫ್ಲವರ್ ಶೋ ಅನ್ನು ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷ 2 ಬಾರಿ ಮಾಡ್ತಾರೆ. ಒಂದು ರಿಪಬ್ಲಿಕ್ ಡೇಗೆ, ಮತ್ತೊಂದು ಇಂಡಿಪೆಂಡೆನ್ಸ್ ಡೇಗೆ. ಹೊರಭಾಗದಲ್ಲಿ ಈ ರೀತಿ ಕಾಣಿಸುತ್ತೆ. ಅಲ್ಲಲ್ಲಿ ಆಕರ್ಷಕವಾದಂತಹ ಸ್ಥಳಗಳನ್ನು ನೋಡಬಹುದು. ಹಾಗೆ ಇಲ್ಲಿ ಸೆಲ್ಫಿ ಪಾಯಿಂಟ್ಗಳನ್ನು ಕೂಡ ನಿರ್ಮಿಸಿದ್ದಾರೆ. ಹಿಂಭಾಗದಲ್ಲಿ ನೋಡ್ಬೋದು ನೀವು ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಹೂವನ್ನು ನಿಮಾನ್ಸ್ ಮತ್ತು HAL ಕಡೆಯಿಂದ ಹೂವಿನ ಡಿಸೈನ್ ಮಾಡಿದ್ದಾರೆ ಹೊರಾಂಗಣದಲ್ಲಿ. ಇದು ಗ್ಲಾಸ್ ಹೌಸ್ನ ಮುಂಭಾಗ. ಎಡಭಾಗದಿಂದ ಎಂಟ್ರಿ ಆದರೆ ಬಲಭಾಗದಿಂದ ಎಕ್ಸಿಟ್ ಆಗೋವಂತೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಗ್ಲಾಸ್ ಹೌಸ್ನ ಮುಂಭಾಗ ಈ ರೀತಿಯಾದಂತಹ ಕಾರಂಜಿಗಳನ್ನು ಏರ್ಪಡಿಸಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸೆಲ್ಫಿಗಳನ್ನು ತೆಗೆದುಕೊಳ್ಳೋಕ್ಕೆ ಜನ ತುಂಬ ಹೆಚ್ಚಾಗಿ ಇರ್ತಾರೆ. ಇಲ್ಲಿ ಈ ರೀತಿಯಾದಂತಹ ಜಾಗವನ್ನು ನೋಡಿಕೊಂಡು ಹೀಗೆ ಮುಂದೆ ಹೋದರೆ ಇಲ್ಲಿ ಕನ್ನಡ ಬಿಗ್ ಬಾಸ್ನ ಒಂದು ಕಂಟೆಸ್ಟ್ ಕೂಡ ನಡೀತಾ ಇದೆ. ಈ ಚೇರ್ನ ಮುಂದೆ ನಿಂತು ನೀವು ಸೆಲ್ಫಿ ತಗೊಂಡು ಕಲರ್ಸ್ ಕನ್ನಡನ ಟ್ಯಾಗ್ ಮಾಡಬೇಕು. ಮತ್ತು BB ಅಗ್ನಿ ಪರೀಕ್ಷೆ ಟ್ಯಾಗನ್ನು ಬಳಸಬೇಕು. ಹಾಗೆ ನಿಮ್ಮ ಅಕೌಂಟು ಪಬ್ಲಿಕ್ ಆಗಿರಬೇಕು. ನೀವೇನಾದರೂ ಈ ಕಂಟೆಸ್ಟ್ನಲ್ಲಿ ಗೆದ್ದರೆ
ಬಿಗ್ ಬಾಸ್ನ ವೀಕೆಂಡ್ ಎಪಿಸೋಡನ್ನು ನೋಡುವ ಅವಕಾಶ ಸಿಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇಂಥದ್ದೇ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.